ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಅಪ್ಪನ ನೋಡ್ದಂಗೆ ಆಗ್ತಿದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಅಪ್ಪಾಜಿ ಅಂತ ಕರೀಲಾ? ಏನಂತೆ ಧಾರಾಳವಾಗಿ ಕರಿಯಮ್ಮ. ಅಪ್ಪಾಜಿ, ಆಶೀರ್ವಾದ ಮಾಡಿ ಅಪ್ಪಾಜಿ. ಅಯ್ಯೋ ಹೇಳಮ್ಮ ಹೇಳಮ್ಮ, ಆಗ್ಲೇ ಮಾಡಿದ್ಯಲ್ಲಮ್ಮ. ನನ್ನ ಆಶೀರ್ವಾದ ಸದಾಕಾಲ ನಿನ್ ಮೇಲಿರುತ್ತೆ. ಇಷ್ಟು ದಿನದಲ್ಲಿ ಅಪ್ಪ ಯಾವತ್ತೂ ನನಗೆ ಈ ಥರ ಆಶೀರ್ವಾದ ಮಾಡಲಿಲ್ಲ. ಇವಳು ಯಾರು ಅಪ್ಪನ ಮುಂದೆ ಬಂದು ಆಶೀರ್ವಾದ ತಗೊಳಕ್ಕೆ? ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ನಿನ್ ಮುಖದಲ್ಲಿ ವಿನಯ, ಗೌರವ, ಸಂಸ್ಕಾರ ಎಲ್ಲ ಕಾಣಿಸ್ತಾ ಇದೆ. ಆಹಾ, ಹಾಗಿದ್ರೆ ಮಿನಿಸ್ಟರ್ ಫ್ಲಾಟು. ಈ ಮನೆಗೆ ಬಂದು ಖುಷಿಲಿ ನಾನು ಬಂದ ವಿಚಾರನೇ ಮರ್ತುಬಿಟ್ಟೆ. ಪದ್ಮನಾಭ ಅವರೇ, ಸಾಲಿಗ್ರಾಮದಿಂದ ನರಸಯ್ಯನವ್ರು ಬಂದಿದೆ. ನರ್ಸಯ್ಯ ಅವ್ರು ಬಂದಿದ್ರ? ಇಷ್ಟು ವರ್ಷ ಆದ್ಮೇಲೆ? ಅವ್ರನ್ನ ನೋಡಿದ ತಕ್ಷಣ ನನಗೂ ಆಶ್ಚರ್ಯ ಆಯಿತು. ಸಾಲಿಗ್ರಾಮದಲ್ಲಿ ಮತ್ತೆ ಪುಷ್ಕರಣಿ ಉತ್ಸವ ನಡೆಯುತ್ತಂತೆ. ಅದಕ್ಕೆ ನಮ್ಮನ್ನೆಲ್ಲ ಕರಿಯಕ್ಕೆ ಬಂದಿದ್ರು. ಅತ್ತೆ ಅವರು ನಿಮ್ಮನ್ನು ನಿಮ್ಮ ಕುಟುಂಬದವ್ರನ್ನು ಜೊತೆ ಕರ್ಕೊಂಬ ಅಂತ ಹೇಳಿದ್ದಾರೆ. ಏನು, ಲಲಿತಾ ದೇವಿಯಮ್ಮವರು ನನ್ನನ್ನ ನಮ್ಮ ಕುಟುಂಬನ ಕರ್ಕೊಂಬ ಅಂತ ಹೇಳಿದ್ರ? ಇದಕ್ಕಿಂತ ಸಂತೋಷದ ವಿಷಯ ಬೇರೇನಿದೆ ಯಜಮಾನ್ರೆ? ಆ ತಾಯಿ ಬರಕ್ಕೆ ಹೇಳಿದ್ಮೇಲೆ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಖಂಡಿತ ಖಂಡಿತ ಬರ್ತೀನಿ ಯಜಮಾನ್ರೆ. ಆದ್ರೆ ಈ ವಿಷಯನ ಫೋನಲ್ಲೇ ಹೇಳ್ಬೋದಾಗಿತ್ತು. ಇದಕ್ಕಿಂತ ಇನ್ನೇನಿದೆ ಅಂತ ಅನ್ಕೊಂಡು ನಾನೇ ಓಡೋಡಿ ಬರ್ತಿದ್ದೆ. ಆ ಮನೆಯವ್ರ ಪದ್ಧತಿ ನಿಮಗೆ ಗೊತ್ತೇ ಇದೆಯಲ್ಲ. ನಾನು ನಿಮ್ಮ ಮನೆಯವ್ರಿಗೂ ಬಂದು ಕರಿಬೇಕು ಅನ್ನೋದು ಅತ್ತೆಯವ್ರ ಇಚ್ಛೆ. ಯಾಕೆ, ನಾನು ನಿಮ್ಮ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವೇನೋ? ಅಯ್ಯೋ ಯಜಮಾನ್ರೆ, ಕುಚೇಲನ್ ಮನೆಗೆ ಕೃಷ್ಣ ಬರ್ತೀನಿ ಅಂದರೆ ಬೇಡ ಅಂತ ಹೇಳೋಕ್ಕಾಗತ್ತಾ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿದೆ ಅಷ್ಟೇ. ಪದ್ಮನಾಭ ಅವರೇ, ಕುಚೇಲನ್ ಮನೆಗೆ ಕೃಷ್ಣ ಬರೋದು ತೊಂದರೆ ಪಟ್ಕೊಂಡಲ್ಲ, ಸ್ನೇಹ ಪ್ರೀತಿಯಿಂದ ಅಲ್ವಾಗ? ಅದು ಅಲ್ಲದೆ ನಿಮ್ಮ ಮನೆಗೆ ಬರೋದು ನನಗೇನು ಹೊಸದಲ್ವಲ್ಲ? ಯಜಮಾನ್ರು ಏನು ಹೇಳ್ತಾ ಇದ್ದಾರೆ? ನಮ್ಮ ಮನೆಗೆ ಬರೋದು ಅವ್ರಿಗೆ ಹೊಸದಲ್ವಾ? ಅಪ್ಪನಿಗೆ ಸಾಲಿಗ್ರಾಮದ ಬಗ್ಗೆ ಎಲ್ಲ ಗೊತ್ತಿದೆ. ಹಾಗಿದ್ರೆ ಅಪ್ಪನಿಗೂ ಅವ್ರಿಗೂ ಏನು ಸಂಬಂಧ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.